ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ನನ್ನ ವ್ಲಾಗ್ ಏನಪ್ಪ ಅಂತಂದರೆ, ಗಾನ್ವಿಗೆ ಮುಡಿ ಕೊಡ್ಸೋಣ ಅಂತೇಳಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೋಯ್ತಾ ಇದ್ದೀವಿ ನಾವು? ಮೇಲ್ಕೋಟೆ. ಏನು ಮಾಡಿಸ್ಕೊತಾ ಇದ್ದೀವಿ ಇವತ್ತು? ಗುಂಡೆನೋ ಗುಂಡೆನೋ? ಗುರುಡೆ. ಗುಂಡೆ ಮಾಡಿಸ್ಕೊತಾ ಇದೆಯಾ? ಎಲ್ಲರೂ ಬಸ್ನಲ್ಲೇ ಹೋಗ್ತಾ ಇದ್ದೀವಿ. ಅಜ್ಜಿ, ಗಾನ್ವಿ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಕೂಡ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಮೇಲ್ಕೋಟೆ ಸಿಕ್ತು. ನಾವು ನಡ್ಕೊಂಡು ಬರೋಷ್ಟರಲ್ಲಿ ಗಾನ್ವಿಗಾಲೆ ಮುಡಿ ಕೊಡ್ಸೋ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವಳನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಬಂದಿದ್ರು, ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. ನೆಕ್ಸ್ಟು ಕೂದಲೆಲ್ಲ ತೆಗ್ಸಾದ್ಮೇಲೆ ಕಲ್ಯಾಣಿಗೆ ಬಂದು ಸ್ನಾನ ಮಾಡಿಸಿ ಗಾನ್ವಿಗೆ ಅಲ್ಲೇ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಬೇಡ ರೌಂಡು ಸಣ್ಣ ಮಾಡ್ಕೊ ಅಲ್ಲೇ ಮತ್ತೆ ಕೈ ಮುಖ ಪಳಕೆ ಇದು ನಿಂಕೆ ನೋಡ್ವೆ ಇನ್ನು ಕಲ್ಯಾಣಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲ್ಕೋಟೆ ಬೆಟ್ಟ ಹತ್ತೋದಕ್ಕೆ ಬಂದಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡಬೇಕು, ಯಾರು ಫಸ್ಟ್ ಹತ್ತುತ್ತಾರೆ ಅಂತ. ಸೊ ನಾವಂತೂ ಲಾಸ್ಟ್ ಡೇ ಬಿಡಿ, ಎಲ್ಲರೂ ಆಲ್ರೆಡಿ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನಿವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನಮ್ಮ ಅಕ್ಕ ನಾನು ಇಬ್ಬರು ಕೂಡ. ಅಂತೂ ಇಂತೂ ಫೈನಲಾಗಿ ಬೆಟ್ಟ ಹತ್ಕೊಂಡು ಬಂದ್ವಿ. ನಾವು ಹೋಗೋಷ್ಟರಲ್ಲಿ ಎಲ್ಲರೂ ಕೂಡ ಅಲ್ಲೇ ಒಂದು ರೌಂಡ್ ರೆಸ್ಟ್ ತೊಗೋತಾಯಿದ್ರು. ಸೊ ನೀರಿಗೆ ಫುಲ್ ದಾವಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಅಲ್ಲೇ ನೀರು ತಗೊಂಡೋಗಿ ಎಲ್ರಿಗೂ ಕೊಟ್ಟು. ಗೋವಿಂದ ಗೋವಿಂದ ನರಸಿಂಹಸ್ವಾಮಿ ಪಾದಕ್ಕೆ ಗೋವಿಂದ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ರಶ್ ಇದೆ ಅಂತ. ಈ ರಶ್ಶಲ್ಲಿ ದೇವ್ರ ದರ್ಶನ ಮಾಡೋದು ಸಾಕು, ಎಲ್ಲ ಸಾಕು ಅನ್ನೋಷ್ಟು ಹೋಗ್ಬಿಟ್ಟಿದ್ದು. ಸೊ ತುಂಬಾ ರಶ್ ಇತ್ತು. ಸೊ ಅಂತೂ ಇಂತೂ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗೈತಿ. ನೀವು ಕೂಡ ದರ್ಶನ ಮಾಡ್ಕೊಂಡು ಬನ್ನಿ. ನೀವು ಕೂಡ ಸ್ವಲ್ಪನಾದರೂ ದೇವ್ರ ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ.
ಸೊ ನರಸಿಂಹಸ್ವಾಮಿ ಬೆಟ್ಟ ಆದಮೇಲೆ ನೆಕ್ಸ್ಟು ಕೆಳಗಡೆ ಚಿಲುರಾಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕಿತ್ತು. ಸೊ ನೋಡಬೇಕು, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ನಾವು ನೆಡ್ಕೊಂಡು ಹೋಗೋಷ್ಟರಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸೊ ಇಲ್ಲೇ ಎಲ್ಲ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಸೇರಿದ್ದೀವಿ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ನೀವೆಲ್ಲರೂ ಪೂಜೆ ಮಾಡಿಸ್ಕೊಂಡು ಬೆಟ್ಟ ಇಳಿದು ಬರ್ತಾಯಿದ್ರೆ ನಮ್ಮ ಮಾವ ಅವಾಗ ತಾನೇ ಹತ್ತುತ್ತಾ ಇದ್ರು, ಅವಾಗ ತಾನೇ ಬಂದರು. ಸೊ ನೋಡಿ ನಮ್ಮ ದಿಗು ಅವ್ರ ಅಪ್ಪನ ರೇಗಿಸ್ತಾ ಇದ್ದಾನೆ ಬೆಟ್ಟ ಹತ್ತದಂಗೆ ಅಂದ್ಬಿಟ್ಟು. ಸೊ ಎಲ್ಲರೂ ರೇಗಿಸ್ಬಿಟ್ಟು ಕಳಿಸಿದ್ವಿ. ಇನ್ನು ನೆಕ್ಸ್ಟು ನನ್ನ ಫ್ರೆಂಡ್ ಹರ್ಷಿ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ಲು. ಸೊ ನೆಕ್ಸ್ಟ್ ಡೇ ಹಿಂದಿನ ದಿನವೇ ಪ್ಲ್ಯಾನ್ ಆಗಿತ್ತು. ಸೊ ಆದರೂ ಒಟ್ಟಿಗೆ ಬರಲಿಕ್ಕೇನೂ ಆಗಲಿಲ್ಲ. ಸೊ ಗಾನಿಗೆ ಮುಡಿ ಕೊಡಿಸ್ಬೇಕಿತ್ತಲ್ಲ ಅಂದ್ಬಿಟ್ಟು ನಾವು ಬೇಗ ಬಂದಿದ್ವಿ. ಸೊ ನಾವು ಇಳಿದು ಬರೋಷ್ಟರಲ್ಲಿ ಅವರು ಕೂಡ ಬೇಗ ಬಂದು ದರ್ಶನ ಮಾಡಿಕೊಂಡು ಇಳಿಬೇಕಾದ್ರೆ ಜಾಯ್ನ್ ಆದ್ವಿ. ನೆಕ್ಸ್ಟು ಚೆಲುವರಾಯ ಸ್ವಾಮಿ ದರ್ಶನಕ್ಕೆ ಅಂತೇಳಿ ಬಂದಿದ್ದೀವಿ. ಇಲ್ಲಿ ನೋಡಿದರೆ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನು ಬೆಳಿಗ್ಗೆಯಿಂದ ಯಾರು ಕೂಡ ತಿಂಡಿನೂ ತಿಂದಿರಲಿಲ್ಲ, ಮಕ್ಕಳು ಕೂಡ. ಸೊ ಹಂಗಾಗಿ ಹೊರಗಡೆನೇ ಪೂಜೆ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ಬೇಕಾದರೆ ದರ್ಶನ ಮಾಡೋಣ ಅಂಥೇಳಿ ಇಲ್ಲೇ ಮುಂದೆನೇ ಪೂಜೆ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟು ಎಲ್ಲರೂ ಊಟ ಮಾಡೋಣ ಅಂತೇಳಿ ಬಂದಿದ್ದೀವಿ. ಸೊ ಮನೆಯಿಂದನೇ ಊಟ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಕೊನೆಯದಾಗಿ ಎಲ್ರದ್ದು ಕೂಡ ಊಟ ಮುಗೀತು. ಸೊ ಜಾಗನ ಹಂಗೆ ಬಿಡಬೇಕಲ್ಲ ಅಂತ ಹೇಳ್ಬಿಟ್ಟು ಜಗ್ಲಿನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಬಂದವರು ಕೂಡ ಎಲ್ಲರೂ ಕೂಡ ಅಷ್ಟೇ ಊಟ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಿದ್ರು. ಸೊ ನಾವು ಕೂಡ ಕ್ಲೀನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಚೆಲುವರಾಯ ಸ್ವಾಮಿ ದೇವಸ್ಥಾನ ಇನ್ನೂ ಟೈಮ್ ಇತ್ತು ಓಪನ್ ಆಗೋದು, ಬಾಗಿಲು ತೆಗೆಯೋದು. ಸೊ ಹಂಗಾಗಿ ಅಕ್ಕ ತಂಗಿಯರ ಕೊಳ ನೋಡ್ಕೊಂಡು ಬರೋಣ ಅಂಥೇಳಿ ಹೊರಟು. ಸೊ ಎಲ್ಲಿಗಾದರೂ ಅಷ್ಟೇ ಎಲ್ಲರೂ ಬೇಗ ಬೇಗ ಹೋಗಿ ನೋಡ್ಕೊಂಡು ಬಂದ್ಬಿಡೋರು. ಸ್ವಲ್ಪ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಸೊ ಬಸ್ ಕೂಡ ಅಲ್ಲಿ ಟೈಮಿಂಗ್ಸ್ಗೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಬರೋಣ ಅಂಥೇಳಿ ಓಡಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ನೋಡಿ, ಇದೇ ಅಕ್ಕ ತಂಗಿಯರ ಕೊಳ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೀ ಟೈಮಲ್ಲಿ ಫ್ಯಾಮಿಲಿ ಜೊತೆ ಹಿಂಗೆಲ್ಲ ಹೊರಗಡೆ ಟ್ರಿಪ್ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನಾನು ನೆಕ್ಸ್ಟು ಅಕ್ಕ ತಂಗಿ ಕೊಳ ನೋಡ್ಕೊಂಡಾದ್ಮೇಲೆ ಬೆಸ್ಟು ಶೂಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು, ಮೇನ್ ಎಂಟ್ರೆನ್ಸು. ಸೊ ಆ ಆರ್ಚನ್ನ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಆಲ್ಮೋಸ್ಟ್ ಟಿ ವಿನಲ್ಲಿ ಫೋಟೋದಲ್ಲಿ ಅಷ್ಟೇ ನೋಡ್ತಾ ಇದ್ದಿದ್ದು. ಸೊ ಮೇಲ್ಕೋಟೆಗೆ ಸುಮಾರು ಸಲ ಹೋಗಿದ್ರು, ಈ ಪ್ಲೇಸ್ನ ನೋಡ್ತಾನೆ ಇರಲಿಲ್ಲ. ಸೊ ನೋಡಿ ಖುಷಿ ಆಯಿತು. ಮೇಲ್ಗಡೆ ಎಲ್ಲ ಹೊತ್ತು ವಿಡಿಯೋ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ದೇವಸ್ಥಾನ ಓಪನ್ ಆಗಿತ್ತು. ಸೊ ಇವಾಗ ದರ್ಶನಕ್ಕೆ ನಿಂತಿದ್ದೀವಿ. ಹೊತ್ತಿಸ್ತೀನಿ ಮೇಕೆ ನಡಿ. ಅದೇನು ಮಾಡ್ಕೊಂಡು ಬನ್ನಿ.
ಅವರಿಬ್ರು ಬಿಟ್ಬಾರ್ದ ಇನ್ನು ದೇವ್ರ ದರ್ಶನ ಎಲ್ಲ ಆದಮೇಲೆ ಬಸ್ ಸ್ಟಾಪ್ಗೆ ಬೈಕ್ನಲ್ಲಿ ಬಿಡಿಸ್ಕೊಳ್ತಾ ಇದ್ದೀವಿ. ಸೊ ನನ್ನ ತಮ್ಮ ನಮ್ಮ ಹಸ್ಬೆಂಡ್ ಎಲ್ಲ ಬೈಕ್ನಲ್ಲಿ ಬಂದಿದ್ದರು. ಸೊ ಹಂಗಾಗಿ ಎಲ್ಲರೂ ಕೂಡ ಬೈಕ್ನಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಳ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ರೋಡಲ್ಲಿ ಹುಸಿ ಮಂಗಗಳು ಇರಲಿಲ್ಲ. ಸೊ ಮೇಲ್ಕೋಟೆಗೆ ಬಂದ್ರಂತೂ ಸಿಕ್ಕಾಬಟ್ಟೆ ಇರ್ತವೆ, ಎಣ್ಸೋದಕ್ಕೆ ಆಗಲ್ಲ ಅಷ್ಟೊಂದು ಇರ್ತವೆ. ಸೊ ಅವ್ರಿಗೆ ಸಿಪಿಕಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಒಂದೆರಡು ಈಸ್ಕೊಳ್ಳಿಲ್ಲ, ಇನ್ನೊಂದು ಬಂದು ಎತ್ಕೊಂಡು ತಿಂತಾಯಿತ್ತು. ಸೊ ಎಣ್ಸೋಕ್ಕೆ ಆಗಲ್ಲ ಅಷ್ಟೊಂದಿತ್ತು. ಬಂದು ಮೈ ಮೇಲೆ ನೆಗೆದು ಬಿಡ್ತೇವೆ, ಅಷ್ಟೊಂದು ಸ್ಪೀಡ್ ಇರ್ತವೆ ಅವು. ಸೊ ಏಕ ನೋಡಿ ಎಷ್ಟೊಂದು ಐತೆ ಅಂತ ನನಗಂತೂ ಆಶ್ಚರ್ಯ. ಅವು ನೋಡ್ಬಿಟ್ಟು ನನಗೆ ಅಷ್ಟೇ ಭಯ ಕೂಡ ಆಗ್ತಾಯಿತ್ತು. ಸೊ ನೋಡಿದ್ರಲ್ಲ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.